ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಿಮ್ಮ ಸಪೋರ್ಟ್ ಇದ್ದರೆ ಇನ್ನಷ್ಟು ಚೆನ್ನಾಗಿರ್ತೀನಿ ಫ್ರೆಂಡ್ಸ್. ಇವತ್ತು ಗಣೇಶ ಚತುರ್ಥಿ, ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಇವತ್ತು ಗೌರಿ ಹಬ್ಬನ ಆಚರಿಸ್ತಾ ಇದ್ದೀವಿ. ನಮ್ಮ ಮನೇಲಿ ಹೇಗೆ ಗೌರಿ ಹಬ್ಬನ ಆಚರಿಸಿದ್ವಿ ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ. ಸೊ ದೇವ್ರ ಪೂಜೆ ಕೂಡ ಆಗಿದೆ, ಬನ್ನಿ ತೋರಿಸ್ತೀನಿ. ಸೊ ನೋಡಿ, ದೇವ್ರ ಪೂಜೆ ಆಗಿದೆ, ಹಾಗೆ ನೈವೇದ್ಯಗೂ ಕೂಡ ಇಟ್ಬಿಟ್ಟಿದೆ. ದೀಪ ಎಲ್ಲ ಹಚ್ಚಿ ಪೂಜೆ ಎಲ್ಲ ಆಗಿ, ಸೊ ಮನೇಲಿ ಹಬ್ಬದ ಅಡುಗೆನೂ ಆಗೋಗ್ಬಿಟ್ಟಿದೆ. ಸೊ ಏನೇನು ಮಾಡಿದ್ದೀನಿ ಅಂದರೆ ಚಿತ್ರಾನ್ನ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ರೀ. ನಮ್ಮ ಮನೇಲಿ ಹಬ್ಬದ ಅಡುಗೆ ಚಿತ್ರಾನ್ನ ಸಿಂಪಲಾಗಿ ಮಾಡಿದ್ದೀವಿ, ಒಬ್ಬಟ್ಟು ಮಾಡಿದ್ದೀವಿ. ಸೊ ಒಬ್ಬಟ್ಟು ಹಾಗೆ ಕೋಸಂಬರಿ. ಸೊ ಇಷ್ಟೇ ನಮ್ಮ ಮನೇಲಿ ಹಬ್ಬದ ಅಡುಗೆ. ಈಗ ಹಿಟ್ಟು ಕೂಡ ಇದೆ ಇನ್ನೂ, ಮತ್ತು ಸಾಯಂಕಾಲ ಮಾಡ್ಕೊಬೇಕು ಒಬ್ಬಟ್ಟುಗಳು. ಸೊ ದೇವ್ರ ಮನೇಲಿ ಪೂಜೆ ಎಲ್ಲ ಹೇಗೆ ಮಾಡಿದ್ದೀವಿ ಏನು ಅಂತೆಲ್ಲ ಶೇರ್ ಮಾಡ್ಕೊತೀನಿ. ವಿಡಿಯೋ ಪಡ್ತೀನಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಓಕೆ ಫ್ರೆಂಡ್ಸ್, ಹಬ್ಬ ಚೆನ್ನಾಗಿ ಆಚರಿಸ್ತಾ ಇದ್ದೀರಾ ಅಂತ ನಾನು ಅಂದ್ಕೊತೀನಿ. ಸೊ ಸ್ವಲ್ಪ ಬ್ಯುಸಿ ಇದ್ದೀನಿ. ಸೊ ನೋಡ್ಕೊಂಬನ್ನಿ ನಮ್ಮ ಮನೇಲಿ ಹಬ್ಬ ಎಲ್ಲ ಹೇಗಾಯಿತು ಅಂತ ಅಂದ್ಬಿಟ್ಟು. ಫ್ರೆಂಡ್ಸ್, ಹಬ್ಬದ ದಿನ ಯಾವ ರಂಗೋಲಿ ಹಾಕ್ಲಿ ಅಂತ ತಲೆ ಕೆಡಿಸ್ಕೊಂಡು ಕೊನೆಗೆ ಈ ರಂಗೋಲಿ ಸಿಂಪಲಾಗಿರೋದು ಹಾಕ್ಬಿಟ್ಟೋಣಪ್ಪ, ತುಂಬ ಕೆಲಸ ಇದೆ ಅಂತ ಅಂದ್ಬಿಟ್ಟು ಸಿಂಪಲ್ಲಾಗಿ ರಂಗೋಲಿ ಹಾಕಿದ್ದೀನಿ. ಚಿಕ್ಕ ರಂಗೋಲಿ ಹಾಕಿದ್ದೀನಿ, ಬಟ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹೊಸ್ಲಿಗೆ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ತೋರಣ ಎಲ್ಲ ಕಟ್ಟಿ ನೋಡಿ, ಹೂವಿನ ಅಲಂಕಾರ ಕೂಡ ಮಾಡಿದ್ದೀವಿ. ಅಮ್ಮ ಹೂವು ಕಟ್ಕೊಟ್ಟಿದ್ದು, ಚೆಂಡು ಹೂವು ಹಾರ ಮಾಡಿಕೊಟ್ರು. ಸೊ ಅದನ್ನು ಹಾಕಿದ್ದೀನಿ. ತುಳಸಿ ಗಿಡಕ್ಕೂ ಪೂಜೆ ಆಗಿದೆ. ಹಬ್ಬದ ಅಡುಗೆ ಏನು ಮಾಡ್ತಾಯಿದ್ದೀವಿ, ಹೇಗೆ ಪ್ರಿಪ್ರೇಷನ್ ಮಾಡಿದ್ವಿ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀವಿ. ಸೊ ನೋಡಿ, ಚಿತ್ರಾನ್ನ ಮಾಡ್ಕೊತಾ ಇದ್ದೀವಿ. ಏನೇ ಹಬ್ಬ ಆದರೂ ಕೂಡ ನಿಂಬೆ ಹುಳಿ ಚಿತ್ರಾನ್ನ ಮಾಡ್ತೀವಿ ನಾವು, ಕೊಬ್ಬರಿ ಹಾಕಿ. ಈಗ ಏನು ಮಾಡ್ತಾಯಿದ್ದೀವಿ ಅಂತಂದರೆ ಒಬ್ಬಟ್ಟು ಮಾಡ್ತಾಯಿದ್ದೀವಿ. ಸೊ ಒಬ್ಬಟ್ಟಿಗೆ ಹೂರ್ಣಕ್ಕೆ ಬೆಲ್ಲ ಮತ್ತು ಕೊಬ್ಬರಿ ಕಲಸಿ ಕೈ ನೋವು ಬಂದ್ಬಿಡ್ತು, ತಲೆ ಹಿಡಿಬಾರ್ದು ಅಂತ ಅವಾಗಿಂದ ಕಲಿಸ್ತಾನೆ ಇರೋದೇ ಆಗೋಯ್ತು ಕೆಲಸ. ನೋಡಿ, ದೇವ್ರ ಮನೆಗೂ ಕೂಡ ಅಲಂಕಾರ ಮಾಡಿಬಿಟ್ಟಿದ್ದೀವಿ. ಗೌರಿ ಗಣೇಶನ ಇಟ್ಟಿದ್ದೀವಿ, ಇನ್ನೂ ಕೂಡ ಅಲಂಕಾರ ಪೂಜೆ ಎಲ್ಲ ಮಾಡೋದು ಬಾಕಿ ಇದೆ. ಅಲ್ಲಿ ಲಕ್ಷ್ಮೀ ದೇವ್ರಿಗೆ ಅರ್ಶಿನ ಕುಂಕುಮ ಇಟ್ಟಿರಲಿಲ್ಲ. ಸೊ ನನ್ನ ಹಸ್ಬೆಂಡ್ ಕೈಲಿ ಇಡಿಸ್ದೆ, ನಾವಷ್ಟು ಹೈಟ್ ಇಲ್ವಲ್ಲ. ಸೊ ನನ್ನ ಹಸ್ಬೆಂಡೇ ಇಟ್ಟರು. ಹಾಗೆ ನೋಡಿ, ನಾನು ನನ್ನ ಹಸ್ಬೆಂಡು ಇಬ್ಬರೂ ಅಷ್ಟೇ ಸೇರಿ ಇದು ಕೆಲಸ ಮಾಡಿರೋದು. ಪೂಜೆ ಅಡುಗೆ ಕೆಲಸ ಎಲ್ಲ ಒಬ್ಬೊಬ್ಬರೇ ಮಾಡಬೇಕಂದ್ರೆ ಆಗ್ತಾನೇ ಇರಲಿಲ್ಲ. ನಾನೇನಾದರೂ ಅವ್ರನ್ನ ಕೇಳೋದಿಲ್ಲ, ಅವರೇನಾದರೂ ನನ್ನ ಕೇಳೋದು, ಇದೇ ಆಗ್ತಾಯಿತ್ತು. ಸೊ ಇವಾಗ ಪೂಜೆ ಆಗಿದೆ, ನೈವೇದ್ಯ ಮಾಡ್ತಾಯಿದ್ದೀನಿ. ಸೊ ನಾನು ಶಾರ್ಟ್ಸಲ್ಲೆಲ್ಲ ಶೇರ್ ಮಾಡ್ಕೊಂಡಿದ್ದೀನಿ. ಈಗ ಗೌರಿ ಗಣೇಶ ಹಬ್ಬದ ಲಾಗು ನನ್ನ ಚಾನಲಲ್ಲೂ ಇರಲಿ ಅಂತ ಅಂದ್ಬಿಟ್ಟು ಸೊ ಲಾಗ್ ಕೂಡ ಮಾಡ್ತಾಯಿದ್ದೀನಿ. ಇನ್ಮೇಲೆ ಜಾಸ್ತಿ ಕಾನ್ಸಂಟ್ರೇಷನ್ ಶಾರ್ಟ್ಸ್ ಕಡೆನೇ ನೋಡ್ತಾಯಿದ್ದೀನಿ, ಯಾಕಂತಂದರೆ ಅದರಿಂದ ನಮಗೆ ವ್ಯೂವರ್ಸ್ ಸಿಗ್ತಾರೆ ಶಾರ್ಟ್ಸ್ ಜಾಸ್ತಿ ಮಾಡೋದ್ರಿಂದ ಅಂತ. ಸೊ ಏನಾದರೂ ವಿಶೇಷ ಇದ್ದರೆ ಮಾತ್ರ ಲಾಂಗ್ ವೀಡಿಯೋಸ್ ಮಾಡೋಣ ಇನ್ಮೇಲೆ ಅಂತ ಅಂದ್ಕೊಂಡಿದ್ದೀನಿ. ದೇವ್ರಿಗೆ ನೈವೇದ್ಯ ಇಟ್ಟೆ, ದೇವ್ರನ್ನೂ ಕೇಳಿಕೊಂಡೆ, ಒಂದು ಸ್ವಲ್ಪ ನನಗೆ ಬ್ಲೆಸ್ ಮಾಡಮ್ಮ ಯೂಟ್ಯೂಬ್ ವಿಷಯದಲ್ಲಿ ಅಂತ ಕೇಳ್ಕೊಂಡಿದ್ದೀನಿ ದೇವ್ರ ಹತ್ರ. ಸೊ ನೋಡಿ, ಪೂಜೆ ಎಲ್ಲ ಆಗಿದೆ. ಗೌರಿ ಈ ರೀತಿ ಅಲಂಕಾರ ಮಾಡಿ ಪೂಜೆ ಮಾಡಿದ್ದೀವಿ ನಾವು. ಕುಂಕುಮದರ್ಚನೆ ಮಾಡಿದೆ ನಾನೇ ಮೊಬೈಲಲ್ಲಿ, ಅಷ್ಟೋತ್ರ ಇಟ್ಕೊಂಡು ಕುಂಕುಮದರ್ಚನೆ ಮಾಡಿ, ಆಮೇಲೆ ಕಾಯಿ ಹೊಡೆದು ಎಲ್ಲ ರೆಡಿಯಾಗಿ ಊಟ ಕೂಡ ಮಾಡಿದ್ವಿ ಎಲ್ಲರೂ ಮನೇಲಿ. ಹಾಗೆ ಹಬ್ಬದ ಪೂಜೆ ಅಡುಗೆ ಎಲ್ಲ ಮಾಡೋಷ್ಟೊತ್ತಲ್ಲಿ 1 ಗಂಟೆ ಮೇಲೆ ಆಗೋಯ್ತು. ಪಾಪಗೂ ತಿನ್ನಿಸಿ ಎಲ್ಲ ನಾವು ಊಟ ಮಾಡಿದ್ವಿ. ಯಾರು ಗುಂಡು ಇರೋತ್ತೆ ರಜನಿಕಾಂತ್. ಹಾಗಾದ್ರೆ ಹೆಂಗ್ ಮಾಡೋದು? ನಮ್ಮವರು ತಿರುಪತಿಗೆ ಹೋಗಿ ಗುಂಡೋಡ್ಸ್ಕೊಂಡ್ಬಂದಿದ್ದಾರೆ ಫ್ರೆಂಡ್ಸ್. ಡಿಫ್ರೆಂಟಾಗಿ ಕಾಣಿಸ್ತಾ ಇದ್ದಾರೆ, ಕ್ಯೂಟಾಗಿದ್ದಾರೆ. ಆ ಕ್ಯಾಪ್ ಬಿಟ್ಟು ಹೊರಗಡೆನೇ ಬರ್ತಾ ಇಲ್ಲ. ಟೋಪಿ ಹಾಕೊಂಡು ಕೊಡ್ರಿ, ನಾನು ಹಾಕೋತೀನಿ ಟೋಪಿ, ನೀವು ಹಂಗೆ ಬನ್ನಿ. ಅಮ್ಮ ಇಲ್ಲಡೆ, ಇವಳು ಯಾವಾಗಲೂ ಹೊರಗಡೆ ಇರ್ತಾಳೆ. ನಾನು ಹಾಕೊಂಡ್ಬರ್ತೀನಿ ಸ್ಲಿಪ್ಪರ್. ಈಗ ಈ ಸ್ಲಿಪ್ಪರ್ ಬಂದು ನನ್ನ ಹಸ್ಬೆಂಡ್ ನನಗೆ ಅಂತ ಕೊಡಿಸ್ಕೊಟ್ಟಿದ್ದು. ತುಂಬ ಚೆನ್ನಾಗಿದೆ, ಕಂಫರ್ಟಬಲ್ ಆಗಿದೆ. ಸೊ ಈ ರೀತಿ ಈ ಡಿಸೈನ್ದು ನನ್ನ ಹತ್ರ ಇರಲಿಲ್ಲ. ಸೊ ಈಗ ನಾನು ಪಾಪುನ ಕರ್ಕೊಂಡು ನನ್ನ ಹಸ್ಬೆಂಡ್ ಜೊತೆ ಒಂದು ರೌಂಡ್ ಹೋಗ್ತಾ ಇದ್ದೀವಿ. ಸೊ ಹಬ್ಬದ ದಿವಸ ಕಾರಲ್ಲಿ ಚೆನ್ನಾಗಿ ಸುತ್ತಾಡ್ತಾ ಇದ್ದೀವಿ ಅಂತಲೇ ಹೇಳ್ಬೋದು. ಸೊ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಹೇಳ್ತಾ ಮತ್ತೆ ಮುಂದಿನ ಲಾಗಲ್ಲಿ ಭೇಟಿ ಆಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಎವ್ರಿ ಒನ್.